ಬೆಳಗ್ಗೆಯಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರೋದು ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಮಾಡಿರುವಂತ ಒಂದು ಗಂಭೀರ ಆರೋಪ. ಅದು ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಮೇಲೆ. ಸಂದೇಶ್ ಹೋಟೆಲ್ನಲ್ಲಿ ಗಲಾಟೆ ಆಗಿತ್ತು ಅಂತ ಹೇಳಿದ್ರಲ್ಲ, ಹಲ್ಲೆ ಆಗಿತ್ತು ಅಂತ. ಹಾಗಾದ್ರೆ ಸಂದೇಶ್ ಹೋಟೆಲ್ನಲ್ಲಿ ನಿಜಕ್ಕೂ ನಡೆದಿದ್ದೇನು? ಸಂದೇಶ್ ಪ್ರಿನ್ಸ್ ಹೋಟೆಲ್ ಸಿಬ್ಬಂದಿ ಹಾಗಾದ್ರೆ ಈ ವಿಚಾರವಾಗಿ ಹೇಳಿರೋದೇನು? ವೈರಲ್ ಆಗ್ತಾ ಇದೆ ದರ್ಶನ್ ಹಲ್ಲೆ ಆರೋಪದ ಆಡಿಯೋ ಒಂದು. ದರ್ಶನ್ ಹಲ್ಲೆ ಮಾಡಿದ್ದು ಅನ್ನೋ ಸಿಬ್ಬಂದಿ ಮಾತುಕತೆಯ ಆಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಇದು ದರ್ಶನ್ ರದ್ದು ಅಂತ ಹೇಳಲಾಗ್ತಾ ಇದೆ, ಯಾವುದೇ ಕನ್ಫರ್ಮೇಶನ್ ಇಲ್ಲ. ಈ ಆಡಿಯೋ ಮುಖಾಂತರ ಪೊಲೀಸರು ವಿಚಾರಗಳನ್ನ ಯಾವ ತರ ಬಯಲಿಗೆ ಎಳಿತಾರೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಫಸ್ಟು ಇದರ ಅಸಲಿಯತ್ತೇನು, ಸತ್ಯ ಇದೆಯಾ ಇಲ್ವಾ, ಈ ಆಡಿಯೋ ದರ್ಶನ್ ರದ್ದೇನಾ ಅನ್ನೋದನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕನ್ಫರ್ಮ್ ಮಾಡಬೇಕಾಗುತ್ತೆ. ಸದ್ಯಕ್ಕಂತೂ ಸೋಷಿಯಲ್ ಮೀಡಿಯಾದಲ್ಲಿ ಈ ಆಡಿಯೋ ಸಾಕಷ್ಟು ವೈರಲ್ ಆಗಿದೆ. ಸಂದೇಶ್ ಪ್ರಿನ್ಸ್ ಹೋಟೆಲ್ ಸಿಬ್ಬಂದಿ ಹಾಗಾದ್ರೆ ಈ ಹಲ್ಲೆ ವಿಚಾರ ಇರ್ಬೋದು, ಗಲಾಟೆ ವಿಚಾರವಾಗಿ ಹೇಳಿರೋದೇನು, ಮತ್ತೆ ವೈರಲ್ ಆಗ್ತಾ ಇದೆ ಈ ಒಂದು ಆಡಿಯೋ. ಇದರಲ್ಲಿ ದರ್ಶನ್ ಕೂಡ ಮಾತನಾಡಿದ್ದಾರೆ ಈ ಆಡಿಯೋದಲ್ಲಿ ಅಂತ ಹೇಳಲಾಗ್ತಾ ಇದೆ, ಯಾವುದೇ ಕನ್ಫರ್ಮೇಶನ್ ಇಲ್ಲ. ಈಗ ಆಡಿಯೋ ಸತ್ಯಾಸತ್ಯತೆಯನ್ನ ಪೊಲೀಸರು ಯಾವ ತರ ಬಯಲಿಗೆ ಹೇಳ್ತಾರೆ, ಯಾವ ತರ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅನ್ನೋದನ್ನ ಹಂತ ಹಂತವಾಗಿ ಅವ್ರು ಮಾಡ್ತಾರೆ. ಆಮೇಲೆ ಅಧಿಕೃತವಾಗಿ ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ಬಟ್ ಈಗ ಒಂದು ಆಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ, ಈ ಸಾಮಾಜಿಕ ಜಾಲತಾಣದಲ್ಲಿ ದರ್ಶನ್ ಅವರದ್ದು ಅಂತ ಹೇಳಲಾಗ್ತಿರುವಂತ ಒಂದು ಆಡಿಯೋ ಸಾಕಷ್ಟು ವೈರಲ್ ಆಗಿದೆ. ಗಂಟೆ ನಾನು ರಾತ್ರಿ ನೋಡ್ತೀನಿ, ರಪ್ಪ ಇಬ್ರು ಬಡಿತಾ ಕೂತವನೆ. ಒಂದ್ ಹುಡುಗ ಅಲ್ಲ, ಒಂದ್ ಹುಡುಗನಿಗೆ ಅವ್ನು ನನ್ನ 40-50 ವರ್ಷ ಒಬ್ಬ. ಅವನಿಗೆ ನಾನು ಅವ್ನು ಬಿಡ್ದ ಫಸ್ಟು, ನೀನ್ ಯಾಕೆ ಲೇಟ್ ಆಯ್ತು ಊಟ ಕೊಡೋದು ಅಂತ. ಆಮೇಲೆ ಅಂದ್ರೆ ಪುಕ್ಸಟ್ಟೆ ಬರ್ತೀವಿ ಅಂದ್ಬಿಟ್ಟು ನೀವೇನಾದ್ರು ಈ ತರ ಮಾಡ್ತೀರಾ ಅಂದ್ಬಿಟ್ಟು ದುಡ್ಡನ್ನ ತೆಗೆದು 50,000 ರೂಪಾಯಿ ಎರ್ಸ್ದ. ಆ ಎರ್ಸಿದ ದುಡ್ಡನ್ನ ಆಯ್ಕೊಳಕ್ ಹೋದವ ಇಲ್ಲ ಮಗಸ್ತೀನಿ ಮ್ಯಾನೇಜರ್. ಅವ್ನ್ ಗುಂಡೆಗೆ ಒಂದು ನೋಡ್ದ. ನಾನ್ ಬಂದ ನಿಂತ್ಕೊಂಡೆ, ನೀನ್ ನಿಂತ್ಕೊಂಡೆ ಬಾಳ ಕೂಡ ಈಚೆಗೆ ಅಂತ ನನ್ನ. ನಾನು ಹೋಗ್ಲಿಲ್ಲ, ಅದ ಪಿಕ್ಚರ್ ಫ್ರೇಮಲ್ಲಿ ಇದ್ದೆ ನಾನು. ಸರಿ ಸರಿ ಸರಿ. ಬಟ್ ಏನಾಗಲಿಲ್ಲ, ಬೆಳೆದು ಸೌಕಾರು ಹಿಂಗೆಲ್ಲ ಅಂತ ಹೇಳಿ ದೊಡ್ಡವರು. ಯಾಕಂದ್ರೆ ನೀವು ಸ್ಟಾಫ್ ಉಳಿಯೋದು ದೊಡ್ಡಸ್ತನ ಅಲ್ಲ ಅದು. ಇಲ್ಲಿ ನಮ್ಮ ಹೋಟ್ಲಲ್ಲಿ 240 ಜನ ಸ್ಟಾಫ್ ಇದ್ದಾರೆ. ಅವ್ರು ಯೂನಿಯನ್ ಬಂದು ಗಲಾಟೆ ಮಾಡೋದನ್ನ ಏನ್ ಮಾಡ್ಲಿ, ನಾವು ಹೋಟ್ಲು ನಡೆಸ್ಬೇಕಲ್ಲಪ್ಪ. ನೀವು ಇಷ್ಟ ಆದ್ರೆ ಬಾ, ಇದಲ್ಲ ಅಂತೇಳಿ ಕಳ್ಸೋದು. ಏನು ಕರ್ನಾಟಕ ಫುಲ್ ಗೊತ್ತಾಗ್ಬಿಟ್ಟೈತೆ ದರ್ಶನ್ ಹೊಡೆದ ಅಂತ. ಯಾರು ಫೋನ್ ಮಾಡೋದು ಮನೇಲಿ ಕೇಳ್ತಾರೆ, ಸರ್ ಏನ್ ಸರ್ ದರ್ಶನ್ ಹೊಡ್ಬಿಟ್ಟು ಅಂತ ಹೇಳ್ತಾರೆ. ಎಲ್ಲ ಕಡೆ ಕುಮಾರಸ್ವಾಮಿ ಇದ್ದೀವಿ ಕೇಳ್ತಾವ್ರೆ ಫೋನ್ ಮಾಡ್ಬಿಟ್ಟು ನನಗೆ. ಹೌದಾ? 1:30 ಗಂಟೆ ನಾನು ರಾತ್ರಿ ನೋಡ್ತೀನಿ, ರಪ್ಪ ಇಬ್ರು ಬಡಿತಾ ಕೂತವನೆ. ಒಂದ್ ಹುಡುಗ ಅಲ್ಲ, ಒಂದ್ ಹುಡುಗನಿಗೆ ಅವ್ನು ನನ್ನ 40-50 ವರ್ಷ ಒಬ್ಬ. ಅವನಿಗೆ ನಾನು ಅವ್ನು ಬಿಡ್ದ ಫಸ್ಟು, ನೀನ್ ಯಾಕೆ ಲೇಟ್ ಆಯ್ತು ಊಟ ಕೊಡೋದು ಅಂತ. ಆಮೇಲೆ ಅಂದ್ರೆ ಪುಕ್ಸಟ್ಟೆ ಬರ್ತೀವಿ ಅಂದ್ಬಿಟ್ಟು ನೀವೇನಾದ್ರು ಈ ತರ ಮಾಡ್ತೀರಾ ಅಂದ್ಬಿಟ್ಟು ದುಡ್ಡನ್ನ ತೆಗೆದು 50,000 ರೂಪಾಯಿ ಎರ್ಸ್ದ. ಆ ಎರ್ಸಿದ ದುಡ್ಡನ್ನ ಆಯ್ಕೊಳಕ್ ಹೋದವ ಇಲ್ಲ ಮಗಸ್ತೀನಿ ಮ್ಯಾನೇಜರ್. ಅವನ್ ಗುಂಡೆಗೆ ಒಂದು ನೋಡ್ದ. ನಾನ್ ಬಂದ ನಿಂತ್ಕೊಂಡೆ, ನೀನ್ ನಿಂತ್ಕೊಂಡೆ ಬಾಳ ಕೂಡ ಈಚೆಗೆ ಅಂತ ನನ್ನ. ನಾನು ಹೋಗ್ಲಿಲ್ಲ, ಅದ ಪಿಕ್ಚರ್ ಫ್ರೇಮಲ್ಲಿ ಇದ್ದೆ ನಾನು. ಸರಿ ಸರಿ ಸರಿ. ಬಟ್ ಏನಾಗಲಿಲ್ಲ, ಬೆಳೆದು ಸೌಕಾರು ಹಿಂಗೆಲ್ಲ ಅಂತ ಹೇಳಿ ದೊಡ್ಡವರು. ಯಾಕಂದ್ರೆ ನೀವು ಸ್ಟಾಫ್ ಉಳಿಯೋದು ದೊಡ್ಡಸ್ತನ ಅಲ್ಲ ಅದು. ಇಲ್ಲಿ ನಮ್ಮ ಹೋಟ್ಲಲ್ಲಿ 240 ಜನ ಸ್ಟಾಫ್ ಇದ್ದಾರೆ. ಅವ್ರು ಯೂನಿಯನ್ ಬಂದು ಗಲಾಟೆ ಮಾಡೋದನ್ನ ಏನ್ ಮಾಡ್ಲಿ, ನಾವು ಹೋಟ್ಲು ನಡೆಸ್ಬೇಕಲ್ಲಪ್ಪ. ನೀವು ಇಷ್ಟ ಆದ್ರೆ ಬಾ, ಇದಲ್ಲ ಅಂತೇಳಿ ಕಳ್ಸೋದು. ಏನು ಕರ್ನಾಟಕ ಫುಲ್ ಗೊತ್ತಾಗ್ಬಿಟ್ಟೈತೆ ದರ್ಶನ್ ಹೊಡೆದ ಅಂತ. ಯಾರು ಫೋನ್ ಮಾಡೋದು ಮನೇಲಿ ಕೇಳ್ತಾರೆ, ಸರ್ ಏನ್ ಸರ್ ದರ್ಶನ್ ಹೊಡ್ಬಿಟ್ಟು ಅಂತ ಹೇಳ್ತಾರೆ. ಎಲ್ಲ ಕಡೆ ಕುಮಾರಸ್ವಾಮಿ ಇದ್ದೀವಿ ಕೇಳ್ತಾವ್ರೆ ಫೋನ್ ಮಾಡ್ಬಿಟ್ಟು ನನಗೆ. ಹೌದಾ? 1:30 ಗಂಟೆ ನಾನು ರಾತ್ರಿ ನೋಡ್ತೀನಿ, ರಪ್ಪ ಇಬ್ರು ಬಡಿತಾ ಕೂತವನೆ. ಒಂದ್ ಹುಡುಗ ಅಲ್ಲ, ಒಂದ್ ಹುಡುಗನಿಗೆ ಅವ್ನು ನನ್ನ 40-50 ವರ್ಷ ಒಬ್ಬ. ಅವನಿಗೆ ನಾನು ಅವ್ನು ಬಿಡ್ದ ಫಸ್ಟು, ನೀನ್ ಯಾಕೆ ಲೇಟ್ ಆಯ್ತು ಊಟ ಕೊಡೋದು ಅಂತ. ಆಮೇಲೆ ಅಂದ್ರೆ ಪುಕ್ಸಟ್ಟೆ ಬರ್ತೀವಿ ಅಂದ್ಬಿಟ್ಟು ನೀವೇನಾದ್ರು ಈ ತರ ಮಾಡ್ತೀರಾ ಅಂದ್ಬಿಟ್ಟು ದುಡ್ಡನ್ನ ತೆಗೆದು 50,000 ರೂಪಾಯಿ ಎರ್ಸ್ದ. ಆ ಎರ್ಸಿದ ದುಡ್ಡನ್ನ ಆಯ್ಕೊಳಕ್ ಹೋದವ ಇಲ್ಲ ಮಗಸ್ತೀನಿ ಮ್ಯಾನೇಜರ್. ಅವನ್ ಗುಂಡೆಗೆ ಒಂದು ನೋಡ್ದ. ನಾನ್ ಬಂದ ನಿಂತ್ಕೊಂಡೆ, ನೀನ್ ನಿಂತ್ಕೊಂಡೆ ಬಾಳ ಕೂಡ ಈಚೆಗೆ ಅಂತ ನನ್ನ. ನಾನು ಹೋಗ್ಲಿಲ್ಲ, ಅದ ಪಿಕ್ಚರ್ ಫ್ರೇಮಲ್ಲಿ ಇದ್ದೆ ನಾನು. ಸರಿ ಸರಿ ಸರಿ. ಬಟ್ ಏನಾಗಲಿಲ್ಲ, ಬೆಳೆದು ಸೌಕಾರು ಹಿಂಗೆಲ್ಲ ಅಂತ ಹೇಳಿ ದೊಡ್ಡವರು.
ಯಾಕಂದ್ರೆ ನಾವು ಸ್ಟಾಫ್ ಉಳಿಯೋದು ದೊಡ್ಡಸ್ತನ ಅಲ್ಲ ಅದು. ಇಲ್ಲಿ ನಮ್ಮ ಹೋಟ್ಲಲ್ಲಿ 240 ಜನ ಸ್ಟಾಫ್ ಇದ್ದಾರೆ. ಅವ್ರು ಯೂನಿಯನ್ ಬಂದು ಗಲಾಟೆ ಮಾಡೋದನ್ನ ಏನ್ ಮಾಡ್ಲಿ? ನಾವು ಹೋಟ್ಲು ನಡೆಸ್ಬೇಕಲ್ಲಪ್ಪ. ನೀವ್ ಇಷ್ಟ ಇದ್ರೆ ಬಾ, ಇದಲ್ಲ ಅಂತೇಳಿ ಕಳ್ಸೋದು. ಏನು ಕರ್ನಾಟಕ ಫುಲ್ ಗೊತ್ತಾಗ್ಬಿಟ್ಟೈತೆ ದರ್ಶನ ಹೊಡೆದ ಅಂತ ಯಾರು ಫೋನ್ ಮಾಡಿ ಮನೆ ಕೇಳ್ತಾರೆ, ಸರ್ ಏನ್ ಸರ್ ದರ್ಶನ ಹೊಡ್ಬಿಟ್ಟು ಅಂತ ಹೇಳ್ತಾರೆ. ಎಲ್ಲಾ ಕಡೆ ಕುಮಾರಸ್ವಾಮಿ ಇದ್ದೀವಿ ಕೇಳ್ತಾವ್ರೆ ಫೋನ್ ಮಾಡ್ಬಿಟ್ಟು ನನಗೆ. ಹೌದಾ? 1.5 ಗಂಟೆ ನಾನು ರಾತ್ರಿ ನೋಡ್ತೀನಿ, ಅಪ್ಪ ಇಬ್ರು ಬಡಿತಾ ಕೂತವ್ರೆ. ಅಯ್ಯಪ್ಪ. ಒಂದ್ ಹುಡುಗ ಅಂದ್ರೆ ಒಂದ್ ಹುಡುಗನ್ಗೆ ಅವ್ನು ನನ್ನ 45-50 ವರ್ಷ ಒಬ್ಬ ಅವ್ನಿಗೆ ನಾನು ಅವ್ನು ಹುಡುಗ ಫಸ್ಟ್ ನೀನ್ ಯಾಕೆ ಲೇಟ್ ಆಗಿ ಊಟ ಕೊಡೋದು ಅಂತ. ಆಮೇಲೆ ಅಂದ್ರೆ ಪುಕ್ಸಟ್ಟೆ ಬರ್ತೀವಿ ಅಂದ್ಬಿಟ್ಟು ನೀವೇನಾದ್ರು ಈ ತರ ಮಾಡ್ತೀರಾ ಅಂದ್ಬಿಟ್ಟು ದುಡ್ಡನ್ನ ತೆಗೆದು 50,000 ರೂಪಾಯಿ ಎರ್ಸ್ದ. ಆ ಎರ್ಸಿದ ದುಡ್ಡನ್ನ ಆಯ್ಕೊಳಕ್ ಹೋದವ ಇಲ್ಲ ಮಗಸ್ತೀನಿ ಮ್ಯಾನೇಜರ್. ಅವನ್ ಗುಂಡೆಗೆ ಒಂದು ನೋಡ್ದ. ನಾನ್ ಬಂದ ನಿಂತ್ಕೊಂಡೆ, ನೀನ್ ನಿಂತ್ಕೊಂಡೆ ಬಾಳ್ ಕೂಡ ಈಚೆಗೆ ಅಂದೆ ನನ್ನ. ನಾನು ಹೋಗ್ಲಿಲ್ಲ, ಅದ ಪಿಕ್ಚರ್ ಫ್ರೇಮಲ್ಲಿ ಇದ್ದೆ ನಾನು. ಸರಿ ಸರಿ ಸರಿ. ಬಟ್ ಏನಾಗಲಿಲ್ಲ, ಬೆಳಗ್ಗೆ ಚೌಕಾರು ಹಿಂಗೆಲ್ಲ ಅಂತ ಹೇಳಿ ದೊಡ್ಡವರು. ಯಾಕಂದ್ರೆ ನಾವು ಸ್ಟಾಫ್ ಉಳಿಯೋದು ದೊಡ್ಡಸ್ತನ ಅಲ್ಲ ಅದು. ಇಲ್ಲಿ ನಮ್ಮ ಹೋಟ್ಲಲ್ಲಿ 240 ಜನ ಸ್ಟಾಫ್ ಇದ್ದಾರೆ. ಅವ್ರು ಯೂನಿಯನ್ ಬಂದು ಗಲಾಟೆ ಮಾಡೋದನ್ನ ಏನ್ ಮಾಡ್ಲಿ? ನಾವು ಹೋಟ್ಲು ನಡೆಸ್ಬೇಕಲ್ಲಪ್ಪ. ನೀವ್ ಇಷ್ಟ ಇದ್ರೆ ಬಾ, ಇದಲ್ಲ ಅಂತೇಳಿ ಕಳ್ಸೋದು. ಏನು ಕರ್ನಾಟಕ ಫುಲ್ ಗೊತ್ತಾಗ್ಬಿಟ್ಟೈತೆ ದರ್ಶನ ಹೊಡೆದ ಅಂತ ಯಾರು ಫೋನ್ ಮಾಡಿ ಮನೆ ಕೇಳ್ತಾರೆ, ಸರ್ ಏನ್ ಸರ್ ದರ್ಶನ ಹೊಡ್ಬಿಟ್ಟು ಅಂತ ಹೇಳ್ತಾರೆ. ದರ್ಶನ್ ಹೆಸರಲ್ಲಿ 25 ಕೋಟಿ ವಂಚನೆ ಯತ್ನದ ಕೇಸಲ್ಲಿ ದರ್ಶನ್ ಸಿಟ್ಟಾಗಿದ್ರು. ಅವರ ಸಿಟ್ಟಿನ ಮಾತುಗಳೇ ಈಗ ದರ್ಶನ್ಗೆ ತಿರುಗುಬಾಣ ಆಗ್ತಾ ಇದೆ. ನಿರ್ದೇಶಕ ಇಂದ್ರಜಿತ್ ನಟ ದರ್ಶನ್ ವಿರುದ್ಧ ಗೃಹ ಸಚಿವರಿಗೆ ದೂರನ್ನ ಕೊಟ್ಟಿದ್ದಾರೆ. ಅನ್ಯಾಯ ಆಗಿರೋದು ದರ್ಶನ್ಗೆ, ಆದರೆ ದರ್ಶನ್ ವಿರುದ್ಧವೇ ಕೇಸ್ ತಿರುಗಿದ್ಯಾಕೆ ಅನ್ನೋ ಪ್ರಶ್ನೆ ಎದ್ದಿರುವಾಗಲೇ ಇಂದ್ರಜಿತ್ ಹೊಸ ಆರೋಪ ಮಾಡಿದ್ದಾರೆ. ನಾನು ರೆಕ್ಕೆ ಕಟ್ ಮಾಡೋದು ಸರ್, ತಲೆನೇ ಕಟ್ ಮಾಡೋದು ನಾನು. ಆ ಮಹಿಳೆಗೆ ಇಷ್ಟು ಮಾಡೋದಕ್ಕೆ ಧೈರ್ಯ ಹೆಂಗ್ ಬಂತು? ಇದರಿಂದ ಯಾರೋ ಒಬ್ರು ಇರ್ಬೇಕು, ಏನೇ ಬಂದು ನಾನು ಫೇಸ್ ಮಾಡಿಸ್ತೀನಿ, ಮುಂದಕ್ಕೆ ಹೋಗುವಂತ. ನಟ ದರ್ಶನ್ ಅವರ ಒಂದೊಂದು ಮಾತು ಕೇಳಿದಾಗಲೂ ನಟ ದರ್ಶನ್ ಹೆಸರನ್ನ ಕೆಡಿಸೋಕೆ ಯಾರೋ ಸಂಚು ಮಾಡಿದ್ದಾರೆ. 25 ಕೋಟಿ ಲೋನ್ ಹೆಸರಲ್ಲಿ ನಟ ದರ್ಶನ್ ಹೆಸರನ್ನ ಸಿಗಿಸೋಕೆ ವ್ಯೂಹ ಹೆಣೆದಿದ್ದಾರೆ ಅಂತ ಅನ್ನಿಸ್ತಿತ್ತು. ಈಗ ನೋಡಿದ್ರೆ ದರ್ಶನ್ ಪ್ರಕರಣಕ್ಕೆ ರಾಜಕೀಯ ಬಣ್ಣ, ಜಾತಿ ಬಣ್ಣ, ಹಲ್ಲೆ, ಗಲಾಟೆ, ಎಣ್ಣೆ ನಶೆ ಅಂತೆಲ್ಲ ಕೇಸ್ಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಟ್ವಿಸ್ಟ್ ಕೊಟ್ಟಿದ್ದು ಬೇರೆ ಯಾರು ಅಲ್ಲ, ನಿರ್ದೇಶಕ ಇಂದ್ರಜಿತ್. ಸಂದೇಶ್ ಪ್ರಿನ್ಸ್ ಹೋಟೆಲ್ ಅಲ್ಲಿ ಒಂದು ದೊಡ್ಡ ಗಲಾಟೆ ಆಗಿದೆ. ಹಂಗನ್ಬಿಟ್ಟು ನಾ ಆಕ್ಚುಲಿ ಇನ್ನೊಂದು 1 ವರ್ಷದ 2 ವರ್ಷದ ತೆಗಿಲ್ಲ. ಸಪ್ಲೈಯರ್ಗೆ ಹೊಡೆದಿದ್ದಾರೆ, ಅವನ ಕಣ್ಣು ಬ್ಲರ್ ಆಗಿದೆ ರೀ. ಇಂದ್ರಜಿತ್ ಅವರು ತುಂಬಾ ದೊಡ್ಡ ಇನ್ವೆಸ್ಟಿಗೇಟರ್, ಮಾಡ್ಲಿ ಅವರು. ಹೌದು, ನಟ ದರ್ಶನ್ ಹೆಸರನ್ನು ಉಲ್ಲೇಖಿಸದೆ ವಂಚನೆ ಆರೋಪಿ ಅರುಣಾಕುಮಾರಿ ಹೆಸರನ್ನ ಬಳಸಿ ದರ್ಶನ್ ವಿರುದ್ಧ ಇಂದ್ರಜಿತ್ ಗೃಹ ಸಚಿವ ಬಸವರಾಜ ಬೊಮ್ಮಾಯಿಗೆ ದೂರು ಕೊಟ್ಟಿದ್ದಾರೆ. ದೂರಿನಲ್ಲಿ ಕೆಲವು ಬೆಚ್ಚಿ ಬೀಳಿಸುವ ಅಂಶಗಳಿವೆ. ಮೈಸೂರಿನಲ್ಲಿ ಅಪರಾಧ ಪ್ರಕರಣಗಳು ಹೆಚ್ಚಾಗುತ್ತಿದೆ. ಮಾದಕ ವಸ್ತುಗಳ ಮಾರಾಟ ಜಾಲ ಮೈಸೂರಲ್ಲಿ ಹೆಚ್ಚಾಗಿದೆ. ಮಾದಕ ಜಾಲದಲ್ಲಿ ಪ್ರಭಾವಿಗಳು, ಉದ್ಯಮಿಗಳು, ಸೆಲೆಬ್ರಿಟಿಗಳಿದ್ದಾರೆ. ಅರುಣಾಕುಮಾರಿ ವಿಷಯದಲ್ಲೂ ಇದೇ ಆಗ್ತಿದ್ದು ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲ. ಸಂದೇಶ್ ನಾಗರಾಜ್ ಹೋಟೆಲ್ನಲ್ಲಿ ದಲಿತನ ಮೇಲೆ ಹಲ್ಲೆ ನಡೆದಿದೆ. ಸ್ಟಾರ್ ನಟರೊಬ್ಬರು ಹಲ್ಲೆ ಮಾಡಿದ್ದು ಆತನ ಕಣ್ಣುಗಳಿಗೆ ಹಾನಿಯಾಗಿದೆ. ಲೋನ್ ವಿವಾದದಲ್ಲಿ ಮಹಿಳೆಯನ್ನ ಸ್ವಾರ್ಥಕ್ಕೆ ಬಳಸಿಕೊಂಡಿದ್ದಾರೆ. ಜನಸಾಮಾನ್ಯರಿಗೆ ಒಂದು ನ್ಯಾಯ, ಪ್ರಭಾವಿಗಳಿಗೆ ಒಂದು ನ್ಯಾಯನ? ಮೈಸೂರು ಜಿಲ್ಲಾ ಪೊಲೀಸರಿಂದ ವ್ಯವಸ್ಥೆಯೇ ಹದಗೆಟ್ಟು ಹೋಗ್ತಿದೆ. ಮೈಸೂರಲ್ಲಿ ದಲಿತನ ಮೇಲೆ ಹಲ್ಲೆ, ಲೋನ್ ಹಗರಣವೇ ಸಾಕ್ಷಿ. ಭ್ರಷ್ಟ ಪೊಲೀಸರನ್ನ ಅಮಾನತು ಮಾಡಿ ಸಮರ್ಪಕರನ್ನ ನೇಮಿಸಿ. ಹೀಗೆ ಗೃಹ ಸಚಿವರಿಗೆ ದೂರು ಕೊಟ್ಟ ಇಂದ್ರಜಿತ್ ಮಾಧ್ಯಮಗಳ ಎದುರು ಬಂದು ಆ ಸ್ಟಾರ್ ನಟ ದರ್ಶನ್ ಅಂತ ಬಹಿರಂಗವಾಗಿ ಹೇಳಿಕೆ ಕೊಟ್ಟರು. ಇದೇ ಈ ದರ್ಶನ್ ಒಂದು ಹೋಟೆಲ್ ಅಲ್ಲಿ, ಸಂದೇಶ್ ಪ್ರಿನ್ಸ್ ಹೋಟೆಲ್ ಅಲ್ಲಿ ಒಂದು ದೊಡ್ಡ ಗಲಾಟೆ ಆಗಿದೆ. ಒಬ್ಬ ದಲಿತ್ ಸಪ್ಲೈಯರ್ಗೆ ಹೊಡೆದಿದ್ದಾರೆ. ಸಾಕ್ಷ್ಯ ಕೂಡ ಇದೆ. ಅದನ್ನ ನಾನು ಇಲ್ಲಿ ಗೃಹ ಸಚಿವರಿಗೆ ಮನವಿ ಮಾಡ್ಕೊಂಡಿದ್ದೀವಿ. ಪಾಪ ಆ ಸಪ್ಲೈಯರು ಏಟ್ ತಿನ್ನೋ ಸಂದೇಶ್ ಪ್ರಿನ್ಸ್ ಅಲ್ಲಿ ಅವನಿಗೆ ಕಣ್ಣು ಬ್ಲರ್ ಆಗಿದೆ. ನೆಕ್ಸ್ಟ್ ಡೇ ಸೆಟಲ್ಮೆಂಟ್ ಮಾಡ್ತಾರೆ. ಇಡೀ ಸಪ್ಲೈಯರ್ ಆ ಒಂದು ಕುಟುಂಬದವರು ಸೇರಿ ನಮಗೆ ನ್ಯಾಯ ಕೊಡಿಸಿ ಅಂದಾಗ ಸೆಟಲ್ಮೆಂಟ್ ಮಾಡ್ತಾರಲ್ಲ, ಎಂಥ ದುರಂತ ಇದು. ಆ ಪಾಪಣ್ಣ ಮೈಸೂರಿನಲ್ಲಿ ಎಲ್ಲ ಪೊಲೀಸರು ನನ್ನ ಕೈಯಲ್ಲಿದ್ದಾರೆ, ಇಲ್ಲಿ ಕಂಪ್ಲೇಂಟ್ ಕೊಡಿ ಅಂತಾರೆ. ಇದು ಎಂಥ ದುರಂತ. ಪೊಲೀಸರು ನಾನು ಮನವಿ ಮಾಡ್ತಾ ಇರೋದು, ನಿಮ್ಮ ಹೆಸರು ಹಾಕ್ತದೆ, ನಿಮಗೆ ಬಳೆ ತೊಟ್ಟಂಗಾಗಿದೆ, ಆಕ್ಷನ್ ತಗೊಳ್ಳಿ, ಇನ್ವೆಸ್ಟಿಗೇಟ್ ಮಾಡಿ. ಇಂದ್ರಜಿತ್ ಆರೋಪ ಮಾಡುತ್ತಿದ್ದಂತೆ ನಟ ದರ್ಶನ್ ಆಪ್ತ ಗೆಳೆಯ ಸಂದೇಶ್ ನಾಗರಾಜ್ ಪುತ್ರ ಸಂದೇಶ್ ನಮ್ಮ ಹೋಟೆಲ್ನಲ್ಲಿ ಗಲಾಟೆ ಆಗಿದ್ದು ನಿಜ ಅಂದ್ರು. ಸರ್ ಬೈದಿದ್ದಾರೆ, ಅಲ್ಲೇ ಏನ್ ಮಾಡಿಲ್ಲ, ಬೈದಿದ್ದಾರೆ. ಯಾವತ್ತು 20 ವರ್ಷದಲ್ಲಿ ಅವ್ನ ದರ್ಶನ್ ಯಾವತ್ತು ಈ ತರ ಯಾವತ್ತು ಮಾಡಿಲ್ಲ. ಅವನ ಹೋಟ್ಲ್ ಅಂತಾನೆ ಅವ್ನು ತಿಳ್ಕೊಂಡಿದ್ದು, ಇಲ್ಲಿ ತನಕ ಇನ್ಮೇಲೂ ಇರ್ತಾನೆ. ಬಟ್ ಅವತ್ತು ಬೈದ, ನಾನೇ ರಿಯಾಕ್ಟ್ ಮಾಡಿದ್ದೆ.
ಇಂದ್ರಜಿತ್ ಇಷ್ಟು ದೊಡ್ಡ ಆರೋಪ ಮಾಡ್ತಿದ್ದಂತೆ ನಟ ದರ್ಶನ್ ಸುಮ್ಮನಿರ್ತಾರೆ. ಅವರು ತಿರುಗೇಟು ಕೊಟ್ರು. ಈಗಿದೆ ಇಂದ್ರಜಿತ್ ಅವ್ರು ನನಗೆ ಕೇಳಿದ್ರು, ಅದು ಯಾವುದೋ ಚಾನಲ್ ನಡೆಸ್ತಾ ಇದ್ದೀನಿ, ಇಂಟರ್ವ್ಯೂ ಬೇಕು, ಇದು ನನಗೆ ಬಂತು ಅಂತ. ಹೌದಾ ಸರ್? ಅವಾಗ ಅವರೇ ಹೇಳಿದ್ದಾರೆ, ಅವ್ರ ಫೋನೆಲ್ಲ ರೆಕಾರ್ಡ್ ಇದ್ರೆ ದಯವಿಟ್ಟು ಕೇಳಿಸ್ಕೊಳ್ಳಿ. ಯಾವುದೋ ಟೆನ್ಷನ್ಲಿ ಇರ್ತೀರಾ, ನಿಮ್ಗೆ ಬಂದು ಯಾರೋ ಇದು ಮಾಡಿರ್ತಾರೆ, ಅದಕ್ಕೆ ನೀವು ಸ್ವಲ್ಪ ರಿಯಾಕ್ಟ್ ಮಾಡಿರ್ತೀರಾ ಅಂತ. ಇದು ನನ್ನ ಹತ್ರ ಹೇಳಿದವರು. ಇವತ್ತು ತೆಗೆದಿದ್ದಾರಲ್ಲ ನೋಡ್ರಿ. ಆ್ಯಕ್ಚುಲಿ ಅದಕ್ಕೆ ಹೇಳ್ತಾ ಇರೋದು ಹೆಂಗೆ ತಿರುಗುತ್ತಾ ಇದೆ ಅನ್ನೋದಕ್ಕೆ, ತಿರುಗಿಸೋದಕ್ಕೆ ಏನೇನು ನಡೀತಾ ಇದೆ ಸರ್. ಒಂದು ನಂದು ಸಂದೇಶದ್ದು 1000 ಗಲಾಟೆ ಇದೆ ಸರ್. 1000 ಗಲಾಟೆ ಇದೆ ಸರ್. 1000 ಗಲಾಟೆ ಇದೆ ನಂದು ಸಂದೇಶದ್ದು ನೋಡ್ರಿ. ಆ್ಯಕ್ಚುಲಿ ಅದಕ್ಕೆ ಹೇಳ್ತಾ ಇರೋದು ಹೆಂಗೆ ತಿರುಗುತ್ತಾ ಇದೆ ಅನ್ನೋದಕ್ಕೆ, ತಿರುಗಿಸೋದಕ್ಕೆ ಏನೇನು ನಡೀತಾ ಇದೆ ತಿರುಗಿಸ್ಲಿ, ನೋ ಪ್ರಾಬ್ಲಮ್. ಇಂದ್ರಜಿತ್ ಅವರು ತುಂಬ ದೊಡ್ಡ ಇನ್ವೆಸ್ಟಿಗೇಟರು, ಮಾಡಲಿ ಅವರು. ದಯವಿಟ್ಟು ನನಗೇನು ಅವ್ರ ಮೇಲೆ ಬೇಜಾರಿಲ್ಲ, ಯಾಕೆ ನನಗೂ ಒಂದು ಸಿನಿಮಾ ಡೈರೆಕ್ಟ್ ಮಾಡೋರೆ, ಮಾಡಲಿ, ಇದನ್ನು ಮಾಡಲಿ. ಮತ್ತು ಈಗ ಒಂದು ಮ್ಯಾಟ್ರ್ ಅದನ್ನೇ ಹೇಳ್ತಲ್ವ, ಈಗ ಇಲ್ಲಿಂದ ಮ್ಯಾಟ್ರ್ ಎಲ್ಲೆಲ್ಲಿಗೆ ಹೋಗ್ತಾ ಇದೆ. ಈಗ ನಾನು ಹಂಗಾರೆ ನಾನು ಮಾಡಿಸ್ಬಾರ್ದಲ್ಲ, ಈಗ ನಾವು ತೆಗಿಬೋದು ತಾನೆ. ಈಗ ಆಗಿರೋದು ನಮ್ಗೆ ಇಷ್ಟೇ. ಇದು 25ರದ್ದು ಏನು, ಅವ್ರು ಏನಿಗೆ ಬಂದರು. ದರ್ಶನ್ ಕಾಣದ ಕೈಗಳ ಕೈವಾಡದ ಬಗ್ಗೆ ಹೇಳ್ತಿದ್ದಂತೆ ಮತ್ತೆ ನಿರ್ದೇಶಕ ಇಂದ್ರಜಿತ್ ಫೀಲ್ಡ್ಗಿಳಿದ್ರು. ದರ್ಶನ್ ಯಾರ್ಯಾರ ಮೇಲೆ ಹಲ್ಲೆ ಮಾಡಿದ್ದಾರೆ ಅದಕ್ಕೆಲ್ಲ ದಾಖಲೆ ಇದೆ, ಸಾಕ್ಷಿ ಇದೆ, ರಿಲೀಸ್ ಮಾಡ್ತೀನಿ ಅಂದ್ರು. ಮತ್ತೆ ತಪ್ಪುಗಳು ಎಷ್ಟು ಅಂತ ಮಾಡ್ತಿರ್ರಿ. ಒಂದು ಸೆಲೆಬ್ರಿಟಿ ಸ್ಟೇಟಸ್ ಇಟ್ಕೊಂಡು ಡೈರೆಕ್ಟರ್ ಹೊಡೆಯೋದಿರ್ಬೋದು, ಪ್ರೊಡ್ಯೂಸರ್ ಹೊಡೆಯೋದಿರ್ಬೋದು, ಇನ್ಯಾರಿಗೂ ವಾಚ್ಮನ್ ಹೊಡೆಯೋದಿರ್ಬೋದು, ಇಲ್ಲಿನ ಸೋಷಿಯಲ್ ಅಲ್ಲಿ ಒಬ್ಬನ ಹೊಡೆಯೋದಿರ್ಬೋದು. ಅಲ್ಲಿ ನೀವು ಹೊಡೆದಿರೋದು ಯಾರು ಅಂದ್ರೆ ಬಿಹಾರದವನಲ್ಲ, ಅವನೊಬ್ಬ ಕನ್ನಡಿಗಾನೆ. ಅವನ ಹೆಸರು ಗಂಗಾಧರ್ ಅಂತ. ಶ್ರೀರಂಗಪಟ್ಟಣ ಅವರು ಒಬ್ಬ ವಾಚ್ಮನ್ ಇದ್ದ ಅಲ್ಲಿ ನಿಮ್ಮ ತೋಟದಲ್ಲಿ, ಅವನಿಗೂ ಒದೆ ಬಿದ್ದು ಅವ್ನ ಕೆಲಸನೇ ಬಿಟ್ಟು ಹೋದ. ಇಡೀ ವೇಟರ್ಸ್, ಇಡೀ ಸಪ್ಲೈಯರ್ಸ್ ಒಂದು ಗ್ರೂಪ್, ಅವರೆಲ್ಲಾನು ಕೆಲಸ ಬಿಡೋದಕ್ಕೆ ರೆಡಿ ಆಗಿದ್ರು. ಒಂದು ಅನ್ಯಾಯ ಆಗಿ ಅಳ್ತಾ ಇದ್ರು. ಈ ಸಂದರ್ಭದಲ್ಲಿ ಬೆಳಿಗ್ಗೆ ಸಂದೇಶ್ ನಾಗರಾಜ್ ಅವರು ಬಂದು ಅವ್ರನ್ನೆಲ್ಲ ಕಾಂಪ್ರಮೈಸ್ ಮಾಡಿ ದರ್ಶನ್ ಮತ್ತು ಅವರ ತಂಡನ ಆಚೆ ದಬ್ಬಿ ಅವತ್ತಿನ ದಿನ ಅವರಿಬ್ಬರಿಗೂ ಗಲಾಟೆ ಆಗಿ ಅವತ್ತಿನ ದಿನ ಇಂದ ಇವತ್ತು ತನಕ ಯಾಕೆ ದರ್ಶನ್ ಸಂದೇಶ್ ನಾಗರಾಜ್ ಹೋಟೆಲ್ ಹೋಗಿಲ್ಲ, CCTVಯ ಫುಟೇಜು ಹಾರ್ಡ್ ಡ್ರೈವ್ ಇಟ್ಕೋಬೇಕು ಅಂತ ಒಂದು ರೂಲ್ ಇದೆ. ನೀವು 10 ದಿನಕ್ಕೆ ಅದನ್ನ ಮಾಯ ಆಗ್ಬಿಡುತ್ತೆ, 15 ದಿನಕ್ಕೆ ಮಾಯ ಆಗ್ಬಿಡುತ್ತೆ ಅಂತ ನಿಮಗೆ ಗೊತ್ತಿದೆ. ಜನರು ಪೆದ್ರಲ್ಲ ರೀ. ಇವತ್ತು ನಿಮಗೆ ಗೊತ್ತಿದೆ, ಹಲವಾರು ಕಂಪ್ಲೇಂಟ್ಸ್ಗಳು FIR ಎಲ್ಲ ಹಾಕಲ್ಲ ಇವತ್ತು. ಎಸ್ಪೆಷಲಿ ಬಡವ್ರದ್ದು ಮತ್ತು ಸೆಲೆಬ್ರಿಟಿದು ಅಂತಂದ್ರೆ ಕಂಪ್ಲೇಂಟ್ ಇಟ್ಕೊಂಡು ಕೂತಿರ್ತಾರೆ. ಇವತ್ತು ನೀವೇ ನೋಡಿದ್ದೀರಾ, ಕಾಂಪ್ರಮೈಸಿಂಗ್, ನಾನು ಹೇಳಿದ್ನಲ್ಲ ಮುಂಚೆ, ಸೆಟಲ್ಮೆಂಟ್ ಕೇಸ್ಗಳು ಆಗ್ತಾ ಇರುತ್ತೆ. ಇವತ್ತು ನೀವು ಕಂಪ್ಲೇಂಟ್ ಕೊಟ್ಟಿದ್ದು ಕೇಸ್ ಆಗಿದೆಯಾ, FIR ಆಗಿದೆಯಾ, ಏನೋ ಇನ್ವೆಸ್ಟಿಗೇಷನ್ ಮಾಡಿದ್ರ, ಯಾರನ್ನಾರ ಬಂದು ಬುಕ್ ತಂದ್ರ? ಇಂದ್ರಜಿತ್ ಇಷ್ಟೆಲ್ಲ ಆರೋಪ ಮಾಡುತ್ತಿದ್ದಂತೆ ನಟ ದರ್ಶನ್ ಸೀದಾ ಮೈಸೂರಿಗೆ ಹೋದ್ರು. ಆಷಾಢ ಶುಕ್ರವಾರ ಅಂತ ಮೈಸೂರಿಗೆ ಹೋಗ್ತಿದ್ದೀನಿ ಅಂದ್ರು. ದರ್ಶನ್ ಮೈಸೂರಿಗೆ ಪ್ರಯಾಣಿಸುತ್ತಿದ್ದಂತೆ ಹಲ್ಲೆಗೆ ಒಳಗಾಗಿದ್ದಾರೆ ಅಂತ ಇಂದ್ರಜಿತ್ ಹೇಳಿದ್ದ 3 ಪೈಕಿ ಗೋಪಾಲ್ ರಾಜ್ ನ್ಯೂಸ್ 18 ಜೊತೆ ಮಾತನಾಡಿ ದರ್ಶನ್ ಹಲ್ಲೆ ಮಾಡಿಲ್ಲ ಅಂತ ಸ್ಪಷ್ಟನೆ ಕೊಟ್ಟರು. ನನ್ನ ಮೇಲೆ ಯಾವುದೇ ಥರದ ಹಲ್ಲೆ ನಡೆದಿಲ್ಲ. ಕೋಮಾ ಸ್ಟೇಜ್ಗೆ ಹೋಗೋ ಅಂತ ಕೆಲಸ ಅವ್ರೇನು ಮಾಡಿಲ್ಲ ನಮಗೆ. ಇವೆಲ್ಲ ಸುಳ್ಳು. ದರ್ಶನ್ ಅವರು ನಾವು ಚೆನ್ನಾಗಿದ್ದೀವಿ, 30 ವರ್ಷ ಸ್ನೇಹ ನಮ್ದು. ದರ್ಶನ್ ಅವರ ಲೋನ್ ವಂಚನೆ ಕೇಸ್ಗೆ ಈಗ ಡ್ರಗ್ಸ್ ಕೇಸ್ ನಂಟು ಬೆಸೆದುಕೊಳ್ಳುತ್ತಿದೆ. ಮೈಸೂರು ಪೊಲೀಸ್ ಅಧಿಕಾರಿಗಳು ಭ್ರಷ್ಟರು ಅಂತ ಬೊಮ್ಮಾಯಿ ಅವರಿಗೆ ದೂರು ಕೊಟ್ಟಿದ್ದು ಯಾರನ್ನೂ ಬಿಡಲ್ಲ ಅಂತ ಗೃಹ ಸಚಿವರು ವಾರ್ನಿಂಗ್ ಕೊಟ್ಟರು. ನೋಡಿ, ಆ ಎಲ್ಲ ಪ್ರಕರಣಗಳನ್ನು ನೀವು ಸಂಪೂರ್ಣವಾಗಿ ವಿಚಾರಣೆಯನ್ನು ಮಾಡಿ ಅಂತ ನಾನು ಪೊಲೀಸ್ ಕಮಿಷನರ್ ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ. ಬರಲಿ ವಿಚಾರಣೆ. ದರ್ಶನ್ ಸುತ್ತ ವಿವಾದಗಳನ್ನು ತೇಲಿಬಿಟ್ಟಿದ್ದು ಯಾರೊಬ್ಬರೂ ಸಾಕ್ಷಿ ಕೊಡ್ತೀವಿ ಅಂತ ಹೇಳ್ತಿಲ್ಲ. ಆದ್ರೆ ಎಲ್ಲದಕ್ಕೂ ನನ್ನ ಹತ್ರ ಸಾಕ್ಷಿ ಇದೆ ಅಂತ ಇಂದ್ರಜಿತ್ ಟ್ವಿಸ್ಟ್ ಕೊಟ್ಟಿದ್ದು ನಾಳೆ ದರ್ಶನ್ ವಿರುದ್ಧ ಸಾಕ್ಷಿ ರಿಲೀಸ್ ಮಾಡ್ತಾರಂತೆ ಇಂದ್ರಜಿತ್. ನಾಳೆ ನಿಮಗೆ ದಾಖಲೆ ಸಮೇತ ಮಾತಾಡ್ತೀನಿ ನಾನು. ಈಗಾಗಲೇ ನಾನು ಹೇಳ್ತಾ ಇದ್ದೀನಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ವೆಲ್ಕಮ್ ಬ್ಯಾಕ್. ರಾಜ್ಯ ರಾಜಕೀಯದ ಬೆಳವಣಿಗೆ ಈಗ ದೆಹಲಿಯತ್ತ ಸಾಗಿದೆ. ಬಿಜೆಪಿಯಲ್ಲಿನ ಅತೃಪ್ತ ಶಾಸಕರಿಂದ ದೆಹಲಿ ದಂಡಯಾತ್ರೆ ನಂತರ ಈಗ ಸಿಎಂ ಯಡಿಯೂರಪ್ಪ ದೆಹಲಿ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯನ್ನ ಭೇಟಿ ಮಾಡಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅಂತ ಹೇಳಿದ್ರು ಕೂಡ ಅವರ ಈ ಪ್ರವಾಸ ಹಲವು ರಾಜಕೀಯ ಸಂಬಂಧ ಚರ್ಚೆಗಳು ಹುಟ್ಟುಹಾಕಿವೆ. ಹಾಗಾದ್ರೆ ಅಭಿವೃದ್ಧಿ ಹೆಸರಿನ ರಾಜಕೀಯ ವಿದ್ಯಮಾನಗಳು ಏನು ಅನ್ನೋದರ ಇನ್ಸೈಡ್ ಸ್ಟೋರಿ ಏನಿದೆ? ರಾಜ್ಯ ರಾಜಕೀಯದ ಬೆಳವಣಿಗೆ ಈಗ ದೆಹಲಿಯತ್ತ ಸಾಗಿದೆ. ಬಿಜೆಪಿಯಲ್ಲಿನ ಅತೃಪ್ತ ಶಾಸಕರಿಂದ ದೆಹಲಿ ದಂಡಯಾತ್ರೆ ನಂತರ ಈಗ ಸಿಎಂ ಯಡಿಯೂರಪ್ಪ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಗೆ ಭೇಟಿ ಮಾಡಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅಂತ ಹೇಳಿದ್ರೂ ಕೂಡ ಅವರ ಈ ಪ್ರವಾಸ ಹಲವು ರಾಜಕೀಯಕ್ಕೆ ಸಂಬಂಧ ಚರ್ಚೆಗಳು ಶುರುವಾಗಿವೆ. ಹಾಗಿದ್ರೆ ಅಭಿವೃದ್ಧಿ ಹೆಸರಿನ ರಾಜಕೀಯ ವಿದ್ಯಮಾನಗಳು ಏನೆಂಬುದರ ಇನ್ಸೈಡ್ ಸ್ಟೋರಿ ಇಲ್ಲಿದೆ ನೋಡಿ. ಅಭಿವೃದ್ಧಿಯೋ ನಾಯಕತ್ವ ಬದಲಾವಣೆಯೋ? ನಾಳೆ ಪ್ರಧಾನಿ ಮೋದಿ ಯಡಿಯೂರಪ್ಪ ಮಾತುಕತೆ. ರಾಜ್ಯದ ಮುಖ್ಯಮಂತ್ರಿ BS ಯಡಿಯೂರಪ್ಪ ನಾಳೆ ದೆಹಲಿ ಪ್ರವಾಸ ಕೈಗೊಳ್ಳುತ್ತಿದ್ದಾರೆ. ಜನವರಿ 10ರಂದು ದೆಹಲಿಗೆ ಹೋಗಿ ಬಂದಿದ್ದ BSY 7 ತಿಂಗಳಾದ ಮೇಲೆ ನಾಳೆ ದೆಹಲಿ ಪ್ರವಾಸ ಮಾಡ್ತಿದ್ದು ಮಧ್ಯಾಹ್ನ 2:30ಕ್ಕೆ ಬೆಂಗಳೂರಿನಿಂದ ದೆಹಲಿಗೆ ಹೊರಡುತ್ತಾರೆ.
ಸಂಜೆ 6ರಿಂದ 8 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಲಿದ್ದಾರೆ. ಶನಿವಾರ ಕೂಡ ವಿವಿಧ ಕೇಂದ್ರ ಸಚಿವರ ಭೇಟಿಯಾಗಿ ರಾಜ್ಯ ಅಭಿವೃದ್ಧಿ ಯೋಜನೆಗಳ ಕುರಿತು ಯಡಿಯೂರಪ್ಪ ಚರ್ಚೆ ನಡೆಸಲಿದ್ದಾರೆ. ನಾಳೆ ನಾನು ಡೆಲ್ಲಿಗೆ ಹೋಗ್ತಾ ಇರುವಂತಹದ್ದು ಅನೇಕ ಮಂತ್ರಿಗಳನ್ನ ಪ್ರಧಾನಿಯವರನ್ನು ಕಾಣಬೇಕು ಅಂತಿದ್ದೇನೆ. ಎಲ್ಲರನ್ನು ಕಂಡು ಕರ್ನಾಟಕ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ನೀರಾವರಿ ಯೋಜನೆಗಳ ಬಗ್ಗೆ ಏನು ಸ್ಥಗಿತ ಆಗಿದೆ, ಬೇರೆ ಬೇರೆ ದೃಷ್ಟಿಯಿಂದ ಸಂಬಂಧಪಟ್ಟ ಸಚಿವರನ್ನ ಪ್ರಧಾನಿಯವರು ಮನವೊಲಿಸಬೇಕು ಅನ್ನೋ ದೃಷ್ಟಿಯಿಂದ ಹೋಗ್ತಾ ಇದ್ದೇನೆ. ಆ ಥರದ್ದು ಯಾವುದೋ ನನ್ನ ಕಣ್ಣು ಮುಂದೆ ಯಾವುದೂ ಇಲ್ಲ. ಅಲ್ಲಿ ಚರ್ಚೆ ಆದ್ಮೇಲೆ ನೋಡೋಣ. ಆ ಥರದ್ದು ಯಾವುದು ನನ್ನ ಕಣ್ಣು ಮುಂದೆ. ಬಿಎಸ್ವೈ ದೆಹಲಿ ಪ್ರವಾಸದ ಮುಖ್ಯಾಂಶಗಳೇನು? ದೆಹಲಿಗೆ ಸಿಎಂ ಯಡಿಯೂರಪ್ಪನವರ ಜೊತೆ ಕೆಲವು ಸಚಿವರು ದೆಹಲಿಗೆ ತೆರಳಲಿದ್ದಾರೆ. ಪ್ರಧಾನಿ ಮೋದಿ ಭೇಟಿ ಬಳಿಕ ಸಿಎಂ ಯಡಿಯೂರಪ್ಪ ದೆಹಲಿಯಲ್ಲೇ ಇದ್ದು ಶನಿವಾರ ಹಲವು ಕೇಂದ್ರ ಸಚಿವರನ್ನ ಭೇಟಿ ಮಾಡೋದು ಖಚಿತವಾಗಿದೆ. ಮುಖ್ಯವಾಗಿ ಮೇಕೆದಾಟು ಯೋಜನೆ ಬಗ್ಗೆ ಪ್ರಧಾನಿಯವರಿಗೆ ವರದಿ, ಸಾಧಕ ಬಾಧಕಗಳ ಬಗ್ಗೆ ಪ್ರಧಾನಿಯವರಿಗೆ ಮಾಹಿತಿ, ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಿ ಅನ್ನೋದು, ತಮಿಳುನಾಡು ಸಿಎಂ ಸ್ಟಾಲಿನ್ ಮನವಿ ತಿರಸ್ಕರಿಸಿ ಅನ್ನೋದು, ಯೋಜನೆ ಕಾಮಗಾರಿಗಳಿಗೆ ಕೇಂದ್ರದ ಬಳಿ ಒಪ್ಪಿಗೆ ಕೇಳೋದು, ಸರ್ಕಾರದೊಳಗಿನ ಭಿನ್ನ ಮತದ ಬಗ್ಗೆಯೂ ಚರ್ಚೆ, ಬಿಜೆಪಿ ವರಿಷ್ಠರ ಜೊತೆಯೂ ಬಿಎಸ್ವೈ ಮಾತುಕತೆ. ಕಳೆದ 2 ತಿಂಗಳಿನಿಂದ ರಾಜ್ಯ ಬಿಜೆಪಿಯಲ್ಲಿ ಸರ್ಕಾರದಲ್ಲಿ ಸಾಕಷ್ಟು ಮುಸುಕಿನ ಗುದ್ದಾಟ ನಡೀತಿದೆ. ಸಚಿವ ಸಿಪಿ ಯೋಗೇಶ್ವರ್ ದೆಹಲಿ ನಾಯಕರನ್ನ ಭೇಟಿ ಮಾಡಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರುದ್ಧ ದೂರು ನೀಡಿದ್ರು. ಬಹಿರಂಗವಾಗಿ ಸಿಟ್ಟು ಹೊರಹಾಕಿದ್ರು. ಇದಾದ್ಮೇಲೆ ಸಚಿವ ಮುರುಗೇಶ್ ನಿರಾಣಿ, ಸಚಿವ ಸುಧಾಕರ್, ವಿಜಯೇಂದ್ರ ಮತ್ತು ಬಸವರಾಜ ಬೊಮ್ಮಾಯಿ ಕೂಡ ದೆಹಲಿಯಲ್ಲಿರೋ ಬಿಜೆಪಿ ವರಿಷ್ಠರನ್ನ ಭೇಟಿ ಮಾಡಿ ಬಂದಿದ್ರು. ಆಮೇಲೆ ಸಿಡಿ ಕೇಸ್ನಲ್ಲಿ ಸಿಲುಕಿರೋ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ದೆಹಲಿಯ ನಾಯಕರ ಜೊತೆಯೂ ಮಾತನಾಡಿ ಬಂದಿದ್ರು. ಆಮೇಲೆ ರಾಜ್ಯಕ್ಕೆ ಬಂದಿದ್ದ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್, ಬಿಜೆಪಿ ಶಾಸಕರು ಸಚಿವರನ್ನ ಕರೆಸಿ ಕಷ್ಟ ಸುಖ ಕೇಳಿದ್ರು. ಈಗ ಎಲ್ಲದಕ್ಕೂ ಕ್ಲೈಮ್ಯಾಕ್ಸ್ ಹಾಕಲು ಯಡಿಯೂರಪ್ಪನವರೇ ದೆಹಲಿಗೆ ಬಂದಿದ್ದಾರೆ ಅನ್ನೋದು ಬಿಜೆಪಿ ಮೂಲಗಳ ಮಾಹಿತಿ. ಸಿಎಂ ಕುಟುಂಬದ ಮೇಲಿನ ಭ್ರಷ್ಟಾಚಾರ ಹಾಗೂ ಶಾಸಕರ ನಿರ್ಲಕ್ಷ್ಯ, ವಿರೋಧ ಪಕ್ಷದವರ ಜೊತೆ ಬಿಎಸ್ವೈ ಕೈ ಜೋಡಿಸಿದ್ದಾರೆ ಅಂತೆಲ್ಲ ಸಿಎಂ ವಿರುದ್ಧ ದೂರು ನೀಡಿ ಬಂದಿದ್ರು. ಇವಾಗ ಅವರು ಹೋಗಿ ಬಂದ ನಂತರ ಸಿಎಂ ಯಡಿಯೂರಪ್ಪ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ. ಇವರ ವರಿಷ್ಠರ ಜೊತೆಗಿನ ಭೇಟಿ ಭಿನ್ನರಿಗೆ ತಕ್ಕ ಸಂದೇಶ ನೀಡುವುದು, ನಾಯಕತ್ವ ಬದಲಾವಣೆ ಕುರಿತು ಚರ್ಚೆಗೆ ಬ್ರೇಕ್ ಹಾಕುವುದು ಸೇರಿದಂತೆ ಹಲವು ಮಹತ್ವ ಬೆಳವಣಿಗೆಗೆ ಕಾರಣವಾಗಲಿದೆ ಎನ್ನಲಾಗ್ತಿದೆ. ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದಿರುವಂತಹ ಪ್ರಮುಖ ಸುದ್ದಿ ನೋಡೋಣ ಎಕ್ಸ್‌ಪ್ರೆಸ್ 18 ನಲ್ಲಿ. ಶೃಂಗೇರಿ ಮಹಿಳೆಯ ಮೇಲೆ ಆಸಿಡ್ ದಾಳಿ ಕೇಸ್, 4 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ, 20 ಲಕ್ಷ ದಂಡ ವಿಧಿಸಿದ ಚಿಕ್ಕಮಗಳೂರು ಸತ್ರ ನ್ಯಾಯಾಲಯ. ಬಿಜೆಪಿ ಸರ್ಕಾರದ ವಿರುದ್ಧ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಗರಂ, ಗಲಭೆ ಬಗ್ಗೆ ಎನ್ಎಚ್ಆರ್ಸಿ ವರದಿ, ಚುನಾವಣಾ ಪೂರ್ವ ಗಲಭೆ ಬಗ್ಗೆ ಸಿಬಿಐ ತನಿಖೆಗೆ ಒತ್ತಾಯ. ಪಶ್ಚಿಮ ಬಂಗಾಳದಲ್ಲಿ ಕಾನೂನಿಲ್ಲ, ಬದಲಾಗಿ ಆಡಳಿತಗಾರನ ಕಾನೂನಿದೆ ಅಂತ ತರಾಟೆ. ಇಂಗ್ಲೆಂಡ್ ಪ್ರವಾಸದಲ್ಲಿರುವಂತಹ ಟೀಂ ಇಂಡಿಯಾಗೆ ಕೋವಿಡ್ ಶಾಕ್, ರಿಷಬ್ ಪಂತ್ಗೆ ಡೆಲ್ಟಾ ಪ್ಲಸ್ ಸೋಂಕು, ದಯಾನಂದ್ ಗರಣಿಗೆ ಕೋವಿಡ್ ಪಾಸಿಟಿವ್, ಸಂಪರ್ಕದಲ್ಲಿದ್ದ ಆಟಗಾರರಿಗೆ ಐಸೋಲೇಷನ್. ಟೋಕಿಯೋ ಒಲಿಂಪಿಕ್ಸ್ ಮೇಲೆ ಕೋವಿಡ್ ಕರಿನೆರಳು, 5 ಒಲಿಂಪಿಕ್ ಕಾರ್ಮಿಕರಿಗೆ, ರಷ್ಯಾದ ರಗ್ಬಿ ತಂಡದ 7 ಸಿಬ್ಬಂದಿಗಳಿಗೆ ಕೊರೋನಾ ಪಾಸಿಟಿವ್. ಕೋವಿಡ್ ಪರೀಕ್ಷೆ ನಂತರ ಆಸ್ಪತ್ರೆಗೆ ದಾಖಲು. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಇದೀಗ ಬಿಗ್ ಸ್ಟೋರಿ ನೋಡೋ ಟೈಮ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.